ಅಲ್ಲೂ ಒಂದು ಸ್ವಲ್ಪ ಇದಾಯ್ತದೆ. ಇದೇ ಫಿಲ್ಟರ್ ಅಲ್ವಾ ಇದು? ಇದು ಆರ್ ಒ ಸರ್. ಇದು ಆರ್ ಒ ನಿಮಗೆ ಲಾರ್ಡ್ನೆಸ್ ಇದೆಯಲ್ಲ, ಲಾರ್ಡ್ನೆಸ್ ಕಂಟ್ರೋಲ್ ಮಾಡ್ಕೊಡ್ದು ಟೇಸ್ಟಿಂಗು ಎಲ್ಲ ಇದೆ. ಇದೀಗ ನೀವು ತೆಗೆದಾಕ್ತಿರೋದು ಬೇರೆದು? ಹೊಸದು. ಇದು ಮಾಮೂಲಿ ನೀವು ಇಲ್ಲೇ ಬಂದ್ಬಿಟ್ಟು ವಾಟರ್ ಚೆಕ್ ಮಾಡ್ಬಿಟ್ಟು ಎಷ್ಟಿದೆ ಅದ್ರ ಮೇಲೆ ಹಾಕ್ಕೊಡೋದು. ಹೆವಿ ಇದ್ರೆ ಹೆವಿ ಹಾಕ್ಕೊಡ್ತೀವಿ. ಇದು ಹೆವಿ ಇದೆ, ಇನ್ನು ಲೋ ಇದ್ರೆ ಲೋ ಹಾಕ್ಕೊಡ್ತೀವಿ. ಅದರಲ್ಲಿ ಈಗ ನಾವು ವಾಟರ್ ಎಷ್ಟು ಪಾಯಿಂಟ್ ಇದಿದೆ ಅದ್ರ ಮೇಲೆ ಹಾಕ್ಬೇಕು. ಈಗ ಕಡಿಮೆ ಇದೆ, 80 ಡೇಸ್ 600 ಇದೆ, 300 200 ಇದ್ರೆ ಆರ್ ಒ ಬೇರೆ ಬರುತ್ತೆ. ಆರ್ ಒ ಬೇರೆ ಚೆಕ್ ಸ್ವಲ್ಪ ಕೆಪಾಸಿಟಿ ಕಮ್ಮಿ ಇದ್ದು. ಕೆಪಾಸಿಟಿ ಕಮ್ಮಿ ಇದಲ್ಲ, ಅದೇ ಸೇಮ್ ಬರುತ್ತೆ. ಆದ್ರೆ ಅದರಲ್ಲಿ ಟೇಸ್ಟಿಂಗ್ ಬರುತ್ತೆ. ಈಗ 200 ಇರೋದಕ್ಕೆ ಇದನ್ನ ಹಾಕ್ಬಿಟ್ರೆ 0 ಬೆಲೆ ಬಂದ್ಬಿಡ್ತದೆ. ಡಿಸ್ಟಿಕ್ ವಾಟರ್ ಬರುತ್ತಲ್ಲ ಆ ಟೈಪ್ ಬಂದ್ಬಿಡುತ್ತೆ. ಡಿಸ್ಟಿಲ್ ವಾಟರ್ ಬರುತ್ತಲ್ಲ ಆ ಟೈಪ್ ಬಂದ್ಬಿಡುತ್ತೆ. ಆ ಥರ ಎಲ್ಲ ಇದು ಬೇರೆ ನಾವೇ ಅವರು ವಾಶ್ ಸರ್ವಿಸ್ ಮಾಡಿಲ್ಲ ಅಂತ ಹಂಗೆ ಆಗುತ್ತಲ್ಲ. ಇದು ನಿಮಗೆ ಸೇಫ್ ಓಣ, ಇದೊಂದು ಸ್ವಲ್ಪ ಕ್ವಾಲಿಟಿ ಇರ್ತದೆ. ಇದು ಸರ್ ಕರೆಂಟ್ ಸ್ವಿಚ್ ಎನಿ ಟೈಮ್ ಆನ? ಕರೆಂಟ್ ಸ್ವಿಚ್ ಬೇಕಾದ್ರೆ ಟ್ಯಾಂಕ್ ಫುಲ್ ಆದ್ಮೇಲೆ ಬೇಕಾದ್ರೆ ಆಫ್ ಮಾಡ್ಕೋಬಹುದು ಸರ್. ನಿಮ್ಗೆ ಈಗ ಟ್ಯಾಂಕ್ ಫುಲ್ ಆಗಿರುತ್ತೆ, ನಿಮ್ಗೆ ಒಂದು ಟ್ಯಾಂಕ್ ಇದಕ್ಕೆ ಒಂದು ಟ್ಯಾಂಕ್ ಸಾಕೊಂಡ್ರೆ ಬೇಕಾದ್ರೆ ಆಫ್ ಮಾಡ್ಕೋಬಹುದು. 9 ಲೀಟರ್ ಖಾಲಿ ಆದ್ಮೇಲೆ ನೀವು ಒಂದು ಲೋಡ್ ಆನ್ ಮಾಡಂಗಿಲ್ಲ. ಆನ್ ಮಾಡ್ಕೋಬಹುದು. ಯಾವಾಗ ಆನ್ ಮಾಡಿ 24 ಗಂಟೆ ಇದ್ರೆ ಪ್ರಾಬ್ಲಮ್ ಇಲ್ಲ. ಈಗ ನಿಮ್ಗೆ ಎನಿ ಟೈಮ್ ಆನಲ್ಲೇ ಇರ್ಬೇಕು ಅಂದ್ರೆ ಆನಲ್ಲೇ ಇರ್ಬೋದೇನಿಲ್ಲ. ಒಂದು ಲೋಟ ನೀರು ತಗೋತಿದಂಗೆ ಅದೇ ಆಟೋಮೆಟಿಕ್ ಆನ್ ಆಗುತ್ತೆ. 9 ಲೀಟರ್ 10 ಲೀಟರ್ ಇದು 9 ಲೀಟರ್ ಕೆಪಾಸಿಟಿ. ಇದು ಇಲ್ಲಿ ಫಿಟ್ ಮಾಡ್ತೀವಿ ಸರ್, ನಿಮಗೆ ತೋರಿಸ್ಕೊಡ್ತೀನಿ. ಇದು ಪೈಪ್ ಲೈನ್ ಹೆಂಗ್ ಬಂದಿರೋದು ಸರ್? ಇಲ್ಲಿ ಹೊರಗಡೆ ಬಂದಿರೋದಿಲ್ಲ, ಹೊರಗಡೆನೇ ಬಂದಿರೋದು. ಒಳಗಡೆ ಬಂದಿರೋದು. ಹೊರಗಡೆ ಹೋಗಿದ್ದು ಇಷ್ಟೇನಾ? ಇಷ್ಟೇನಾ? ಈಗ ಚೆಕಿಂಗ್ ಹ್ಯಾಂಗಿಂಗ್ ಮಾಡಬೇಕು. ಇನ್ನು ಇದು ಪ್ರಾಬ್ಲಮ್ ಅಂದರೆ ಎಷ್ಟು ಇದು ಫಿಲ್ಟರ್ ಚೇಂಜ್ ಮಾಡ್ಬೇಕಾದ್ರೆ ಬಿಚ್ಚಿ ಎಲ್ಲ ಮಾಡ್ಬೇಕಾದ್ರೆ ಅವಾಗ ಇದಾಗುತ್ತೆ. ಇದು ರಿಜೆಕ್ಟ್ ವಾಟರ್ ಸರ್. ಇದು ಏನಿದ್ರು ಬರೀ ಗಿಡಕ್ಕೆ ಮಾತ್ರ ಇದ್ರು. वारंदे मैं हरंदे कल नलका पाइप का कोसा वो देखते का वार कंदे हम पाना तन्ना बा ಎಕ್ಸ್ಟ್ರಾಕ್ಷನ್ क्या ಏನು ಮಳೆ ಹೊಡಿತೀರಾ ಈ ಕಡೆ? ವಾಲ್ ಮಾಡ್ತೀವಿ ಏ ಸ್ಕ್ರೂ ಟೋಟಲ್ 4 ವಾಲ್ ಬರುತ್ತೆ. 4 ವಾಲ್ ಅಲ್ಲ ಟಿವಿ ಇದೆ ಆ ಕಡೆ ಅದಕ್ಕೆ ಮೆಸ್ अंदर उधर ಆ ಕಡೆ ಗ್ಲೌ ಆಗೈತೆ. ಇದ್ರ ಹೊಡಿಬೋದು ಮೋಸ್ಟ್. ಅದೇನು ಪ್ರಾಬ್ಲಮ್ ಆಗಲ್ಲ ಬಿಡಿ. ಇದು ಫಿಲ್ಟರ್ ದಾ ತೋರಿಸುತ್ತೆ ಫಿಟ್ ಅವರು ಚೆಕ್ ಮಾಡ್ಕೋತಾ ಇದ್ದಾರೆ. ಸರಿ ನೋಡಿ, ಈಗ ಇಲ್ಲಿ ರೆಡ್ ಲೈಟ್ ಸಿಸ್ಟಮ್ ಆನ್ ಇದೆ. ಇದು ಫ್ಲೋಯಿಂಗ್ ನೀರು ತುಂಬ್ತಾ ಇದೆ. ಗ್ರೀನ್ ಲೈಟು ಆಟೋಮೆಟಿಕ್ ಆಫ್ ಆಗ್ತಿದ್ದಂಗೆ ಗ್ರೀನ್ ಲೈಟ್ ಆಫ್ ಆಗುತ್ತೆ. ವೈಟ್ ಲೈಟ್ ಬರುತ್ತೆ ಸೆಂಟ್ರ್ ಟ್ಯಾಂಕ್ ಫುಲ್ಲಿಂಗ್ ಅಂತ. ಅವಾಗ ಆಫ್ ಮಾಡ್ಬೋದು ನಾವಲ್ಲಿ. ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ ನೋಡಿ. ನೀವೇನು ಆಫ್ ಆಗುತ್ತೆ. ಇವೇನು ಆಫ್ ಮಾಡೋದೇನು ಬೇಕಾ? ಇಲ್ಲಿ ಫುಲ್ ತುಂಬಿದ ಮೇಲೆ ಇದು ಮೇಕ್ ಬರುತ್ತೆ. ಇದು ಸ್ವಿಚ್ ಏನು ಆಫ್ ಮಾಡೋದು ಬೇಕಾಗಲ್ಲ. ನಿಮಗೆ ಬೇಕಾದ್ರೆ ಆಫ್ ಆನ್ ಮಾಡ್ಕೋಬೇಕಂದ್ರೆ ಆಫ್ ಆನ್ ಮಾಡ್ಕೊ. ಸುಮ್ಮನೆ ಬೇಡ್ತಾ ಇರ್ತಲ್ಲ ಎನಿ ಟೈಮ್ ಮೋಟ್ರುಗಳು ಸುಟ್ಟೋಯ್ತವೆ. ಕುಡಿಬೋದ ನೀರು? ವೇಸ್ಟ್ ಮಾಡಬೇಕು. ಟ್ಯಾಂಕು ವೇಸ್ಟ್ ಮಾಡಬೇಕಾ? ಇದು ಚೆನ್ನಾಗಿರುತ್ತಲ್ಲ ಸರ್? ನೀವು ತಲೆ ಕೆಡಿಸ್ಕೊಬಿಟ್ಟು ಸುಮ್ಮನೆ ನೀವು ಬಂದು ಸರ್ವಿಸ್ಗೆಲ್ಲ ಇವ್ರು ಯಾವರಲ್ಲ ನಾವು ಇರ್ತೀವಿ. ಹೇಳಿದ್ದೇನು ಗೊತ್ತಾ, ಅದು ಅಂದಲ್ಲ ಅದು ಜಾಸ್ತಿದು ಯಾವುದು ಇಷ್ಟೇ ಬರೋದು. ಅದು ಯಾವುದು ಸರ್?
ನಿಮ್ಗೆ ಎಲ್ಲ ಈಗ ನಿಮ್ಗೆ ಯಾವುದೇ ತಗೊಂಡ್ರು ಎಲ್ಲ ಸೇಮ್ 9 ಲೀಟರ್ ಅಂದ್ರಲ್ಲ ಎಲ್ಲ 9 ಲೀಟರ್ ಎಲ್ಲ 9 ಲೀಟ್ರ್ ನಿಮಗೆ. 9 ಲೀಟರ್ ಬರೋದು. ಆಮೇಲೆ ಡಿಸೈನ್ದು ಚೇಂಜ್ ಇರ್ತದೆ ಅಷ್ಟೇ. ಮುಂಗಡೆ ಪ್ರಿಂಟಿಂಗ್ ಆ ಗೋಲ್ಡ್ ಚೆನ್ನಾಗಿತ್ತು ನೀವು ಬೇಡ ಅಂದ್ರಲ್ಲ. ಇದೇ ಚೆನ್ನಾಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಡಬಲ್ ಸೈಡ್ ಟ್ಯಾಂಕ್ ಇದು ಸಿಂಗಲ್ ಇದೆ ಡಬಲ್ ಸೈಡ್ ಟ್ಯಾಂಕ್ ಆ ಕಡೆನೂ ನೀರು ತುಂಬುತ್ತಾ? ಅಲ್ಲಿಂದ ಫಿಲ್ಟರ್ ಬರೋದು. ಇದಕ್ಕೆ ತುಂಬಿ ಸೆಂಟ್ರಲ್ ವಾಲ್ ಇದೆ ಆ ಕಡೆ ಕಡೆ ಅಲ್ಲ. ಎಷ್ಟು ನಿಮಿಷ ಬೇಕು ಸರ್ ತುಂಬೋದಕ್ಕೆ? ಒಂದು ಅರ್ಧ ಗಂಟೆ. ನೀವು ಒಂದ್ಸಲ ತುಂಬೋವ್ರಿಗೆ ಆಮೇಲೆ ನಿಮ್ಗೆ ಖಾಲಿ ಆಗಲ್ಲ. ನೀವು ಒಂದು ಲೋಟ ತೊಗೊಂಡ್ರೆ ಅಲ್ಲಿಂದ ಒಂದು ಲೋಟ ಬರುತ್ತೆ ನಿಮಗೆ. ಅದು ಅಲ್ಲೇ ಎನಿ ಟೈಮ್ ಒಳಗಡೆನೇ ಇರಬೇಕು. ವೇಸ್ಟ್ ವಾಟ್ರು ಗಿಡಕ್ಕೆ ಬೇರೆ ಒಂದು ಬಕೆಟ್ ಮಡಿಕೊಂಡು ಗಿಡಕ್ಕೆ ತುಂಬಿಕೊಂಡು ಗಿಡಕ್ಕೆ ಹಾಕೋದು. ಅಲ್ಲೂ ಹೋಗಲಿ ಬಿಡಿ. ಅಯ್ಯೋ ನಲ್ಲಿಗೆ ಸುಮ್ಮನೆ ಅಲ್ಲೆಲ್ಲ ಚುಚ್ಕೊಂಡು ಸುರಿತಾರೆ ನೀರು. ನೀರಿಗೆ ಮಾತ್ರ ತೊಂದರೆ ಇಲ್ಲ ಕಣ್ರಿ. ಎಷ್ಟು ಅಡಿಗೆ ನೀರು ತಿರ್ಕಿರೋದಂತ ನಮಗೆ 30